ಬೆಳಗಾವಿ ಚಳಿಗಾಲದ ಅಧಿವೇಶನ ಶುರುವಾದಂಥ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳು ಚರ್ಚೆಗೆ ಬರ್ತವೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಕೆಲವೊಂದು ಘಟನಾವಳಿಗಳು ನಡೆದು ಹೋಯಿತು. ಅದರಲ್ಲಿ ಇಡೀ ದೇಶವೇ ತಲೆದಗ್ಗಿಸುವಂಥ ಒಂದು ಘಟನೆ, ಅದು ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂಥ ಘಟನೆ. ಯಾರೋ ಇಬ್ಬರು ಹುಡುಗ ಹುಡುಗಿ ಓಡೋದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಗುಂಪು ಬಂದು ಆ ಮಹಿಳೆಯನ್ನು ಥಳಿಸಿದ್ದಿತ್ತಲ್ಲ, ಇದು ದೇಶಾದ್ಯಂತ ಸುದ್ದಿಯಾಗಿಬಿಡ್ತು. ಒಂದು ಲೆಕ್ಕದಲ್ಲಿ ಸರ್ಕಾರಕ್ಕೂ ಕೂಡ ಮುಜುಗರ ಆಯಿತು. BJP ಈ ವಿಚಾರವನ್ನು ಬಹಳ ಗಂಭೀರವಾಗಿ ತಗೊಂಡಿದೆ. ರಾಜ್ಯಾದ್ಯಂತ ಹೋರಾಟ ಮಾಡಬೇಕು ಅಂತ ಕೂಡ ಅದು ತೀರ್ಮಾನಿಸಿದೆ. ನಾಳೆ BJPಯ ಮಹಿಳಾ MP ಗಳ ನಿಯೋಗ ಮಹಿಳೆಯನ್ನ ಭೇಟಿ ಮಾಡ್ತಾ ಇದೆ. ಮಹಿಳೆ ಬೆತ್ತಲೆ ಕೇಸ್, ರಾಷ್ಟ್ರ ಮಟ್ಟದಲ್ಲಿ ಹೋರಾಟಕ್ಕೆ BJP ಪ್ಲಾನ್. ಇವರಿಗೆ ಕಾನೂನು ಸುವ್ಯವಸ್ಥೆನ ಕಾಪಾಡಲಿಕ್ಕೆ ಬರ್ತಾ ಇಲ್ಲ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ನಾಳೆ ಸಂತ್ರಸ್ತೆಯ ಮನೆಗೆ BJP ನಿಯೋಗ, ರಾಜ್ಯಾದ್ಯಂತ ಪ್ರತಿಭಟನೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಬೆಳಗಾವಿಯ ವಂಡಮೋರಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ್ದ ಪ್ರಕರಣವೀಗ ದೇಶವ್ಯಾಪಿ ಸದ್ದು ಮಾಡ್ತಿದೆ. ಪ್ರಕರಣವನ್ನ ಕಾಂಗ್ರೆಸ್ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಆರೋಪಿಸಿರೋ BJP ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಕೈಗೆತ್ತಿಕೊಳ್ಳಲು ನಿರ್ಧರಿಸಿದೆ. ಇದರ ಭಾಗವಾಗಿಯೇ ನಾಳೆ 5 ಮಹಿಳಾ ಸಂಸದರ ನಿಯೋಗ ಬೆಳಗಾವಿಗೆ ಎಂಟ್ರಿ ಕೊಡ್ತಿದೆ. ಸಂತ್ರಸ್ತೆಯ ಮನೆಗೆ ಭೇಟಿ ನೀಡಿ ಸತ್ಯ ಶೋಧನ ನಡೆಸಲಿದೆ. ಇನ್ನು ಬೆಳಗಾವಿ ಘಟನೆ ಖಂಡಿಸಿ ನಾಳೆ ರಾಜ್ಯಾದ್ಯಂತ BJP ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ರಾಜ್ಯ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ, ಹೀಗಂತ ಹೈಕೋರ್ಟ್ ಹೇಳಿದೆ ಎಂದ ವಿಜಯೇಂದ್ರ, ನಾವು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತೇವೆ ಅಂತ BY ವಿಜಯೇಂದ್ರ ಹೇಳಿದ್ದಾರೆ. ಏನೋ ಈ ತರ ಘಟನೆಗಳು ಸಹಜವಾಗಿ ನಡೀತಾನೆ ಇರ್ತದೆ ಅಂತ ಅರ್ಥ ಮಾಡಿಕೊಂಡು ರಾಜ್ಯ ಸರ್ಕಾರ ಈ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ನ್ಯಾಯಾಲಯಕ್ಕೂ ಕೂಡ ಅನಿಸಿದೆ. ಹಾಗಾಗಿ ಈ ಒಂದು ಘಟನೆಯನ್ನ ಖಂಡಿಸಿ ನಾಳೆ ದಿನ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಇನ್ನು ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ನಿರ್ಧರಿಸಿರೋ BJP ಇವತ್ತು ಟ್ರೇಲರ್ ಬಿಟ್ಟಿತ್ತು. ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ವಿಪಕ್ಷ ನಾಯಕ R ಅಶೋಕ್ ನೇತೃತ್ವದಲ್ಲಿ BJP ನಾಯಕರು ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗೆ ಬಲೆ ಇದೆಯೋ ಇಲ್ಲೋ, ಈ ಮುಖ್ಯಮಂತ್ರಿ ಕಂಡ್ರೆ ಯಾರಾದ್ರೂ ಭಯ ಬೀಳ್ತಾರೋ ಇಲ್ಲೋ, ಈ ಮುಖ್ಯಮಂತ್ರಿಗೆ ಶಕ್ತಿ ಇದೆಯೋ ಇಲ್ಲೋ ಅನ್ನೋದು ಜನರ ಕಾಡ್ತಾ ಇದೆ. ಅತ್ತ ದೆಹಲಿಯ ಸಂಸತ್ ಭವನದ ಮುಂದಿರೋ ಗಾಂಧಿ ಪ್ರತಿಮೆ ಬಳಿ BJP ಸಂಸದರು ಪ್ರತಿಭಟನೆ ನಡೆಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. बेलगाम डिस्ट्रिक्ट में मदर को देना जो है माता को, वो बिल्कुल गलत है. तो इसका कर्नाटक गवर्नमेंट कुछ एक्शन नहीं लिया, क्योंकि जहाँ जहाँ कांग्रेस है अनहोली अलायंस है क्रिमिनल्स के साथ कांग्रेस पार्टी का. BJPಯ ಪ್ರತಿಭಟನೆ ಪ್ಲಾನ್ ಮತ್ತು ನಾಳೆ ನಿಯೋಗ ಬರ್ತಿರೋದಕ್ಕೆ CM ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿರೋ CM ನಡ್ಡಾ ಅವರಿಗೆ ದಮ್ಮು ತಾಕತ್ ಇದ್ದರೆ ಸತ್ಯ ಶೋಧನಾ ಸಮಿತಿಯೊಂದನ್ನು ಕಳಿಸಲಿ ಎಂದು ಸವಾಲ್ ಹಾಕಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಬ್ಯೂರೋ ರಿಪೋರ್ಟ್ TV9.